Hi, I am Kaviraj from scoringtarget.com. In today's session, we are going to discuss the Emperor's New Clothes questions and answers for 8th standard students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಮಕ್ಕಳಿಗಾಗಿ 7ನೇ ಪಾಠ ದ ಎಂಪರರ್ಸ್ ನ್ಯೂ ಕ್ಲೋತ್ಸ್ ಈ ಪಾಠದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಆನ್ಸರ್ಗಳನ್ನು ಡಿಸ್ಕಸ್ ಮಾಡೋಣ. ಈ ಪ್ರಶ್ನೋತ್ತರಗಳನ್ನು ನೀವು ಬರ್ಕೋಬೇಕು ಅಥವಾ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ಸೊ ನೋಡ್ಬೋದು. ಮೊದಲನೇ ಪ್ರಶ್ನೆ C1 ದಿಂದ ಸಮ್ ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಬಿಲೋ, ಸಮ್ ಆರ್ ಟ್ರೂ ಆರ್ ಸಮ್ ಆರ್ ಫಾಲ್ಸ್. ಟಿಕ್ ಆಫ್ T or F before them. Also indicate the C number in which you can find your answer true. Two examples are done for you. ಅಂದರೆ ಈ ಪಾಠದಿಂದ ಕೆಲವೊಂದು ಸೆಂಟೆನ್ಸ್ಗಳನ್ನು ನಿಮಗೆ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ಟ್ರೂ ಮತ್ತು ಯಾವುದು ಫಾಲ್ಸ್, ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತ ನೀವು ಮಾರ್ಕ್ ಮಾಡಬೇಕು. ಸರಿ ಇದ್ದರೆ T ಅಂತ, ತಪ್ಪಿದರೆ F ಅಂತ ಮಾರ್ಕ್ ಮಾಡಬೇಕು ಮತ್ತು ಅದು ಯಾವ ಒಂದು ಸೀನಲ್ಲಿ ಆ ಆನ್ಸರ್ ನಿಮಗೆ ಸಿಕ್ಕಿದೆ ಅಂತ ನೀವು ಬರೀಬೇಕಾಗುತ್ತೆ. ಓಕೆ, ನೋಡೋಣ. ಸೆಂಟೆನ್ಸ್ 1, ಐ ವಾಂಟ್ ಟೇಲರ್ಸ್ ಹೂ ವಿಲ್ ಮೇಕ್ ಮೀ ಕ್ಲೋತ್ಸ್. ಇದು ಫಾಲ್ಸ್ ಇದೆ, ಸೀನ್ 1ನಲ್ಲಿ ಸಿಗುತ್ತೆ. ಎರಡನೇದು ವಿ ರಿಕ್ವೈರ್ ಲಾರ್ಜ್ ಕ್ವಾಂಟಿಟಿ ಆಫ್ ದ ಫೈನೆಸ್ಟ್ ಸಿಲ್ಕ್ ಆ್ಯಂಡ್ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್. ನಮಗೆ ಸಿಲ್ಕ್ ಬೇಕು, ರೇಷ್ಮೆ ಬೇಕು ಮತ್ತು ಬಂಗಾರದ ಬೇಕು ಅಂತ ಹೇಳ್ತಾರೆ. ಇದು ಕೂಡ ಟ್ರೂ ಇದೆ, ಸೊ ಇದು ಸೀನ್ 1ದಿಂದ. ಥರ್ಡ್ ಸೆಂಟೆನ್ಸ್, ಐ ಶಾಲ್ ವೇರ್ ದ ನ್ಯೂ ಕ್ಲೋತ್ಸ್ ಇನ್ ಕೊರೋನೇಷನ್ ದಟ್ ಐ ಆಮ್ ಎಕ್ಸ್ಪೆಕ್ಟೆಡ್ ಟು ಲೀಡ್. ಕೊರೋನೇಷನ್ ಅಂದರೆ ಇಲ್ಲೇನು, ಪಟ್ಟಾಭಿಷೇಕ. ಇಲ್ಲಿ ವಿಯರ್ ಆಗಬೇಕು, WEAR. ಸೊ ಇದು ಕೂಡ ಫಾಲ್ಸ್ ಇದೆ, ಸೀನ್ 1ದಿಂದ. ನಾಲ್ಕನೇ ಸೆಂಟೆನ್ಸ್, ಓನ್ಲಿ ದ ಜೆಂಟಲ್ಮೆನ್ ಹೂ ಆರ್ ಫಿಟ್ ಫಾರ್ ದೇರ್ ಜಾಬ್ಸ್ ಕ್ಯಾನ್ ಸಿ ದ ಕ್ಲೋತ್ಸ್. ಅಂದರೆ ಹುದ್ದೆಗೆ ಯೋಗ್ಯವಿರತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಈ ಉಡುಪುಗಳು ಕಾಣಿಸುತ್ತವೆ. ಸೊ ಇದು ಕೂಡ ಸರಿಯಾಗಿದೆ, ಇದು ಸೀನ್ 2ಅಲ್ಲಿ ಸಿಗುತ್ತೆ. ಸೆಂಟೆನ್ಸ್ 5, ಐ ಮಸ್ಟ್ ಸೆಂಡ್ ಮೈ ಸ್ಪೆಷಲ್ ಅಸಿಸ್ಟೆಂಟ್ ಟು ಸಿ ವಾಟ್ ರಿಯಲಿ ಈಸ್ ಹ್ಯಾಪ್ನಿಂಗ್ ದೇರ್. ಅಲ್ಲಿ ಏನಾಗ್ತಿದೆ ಅಂತ ನೋಡೋ ಸಲುವಾಗಿ ನಾನು ನನ್ನ ಸ್ಪೆಷಲ್ ಅಸಿಸ್ಟೆಂಟನ್ನು ಕಳಿಸ್ತೀನಿ ಅಂತ. ಸೊ ಇದು ಕೂಡ ಟ್ರೂ ಸೆಂಟೆನ್ಸ್, ಸರಿಯಾಗಿದೆ, ಇದು ಸೀನ್ 2ರಲ್ಲಿ ಸಿಗುತ್ತೆ. ಇನ್ನು 6ನೇ ಸೆಂಟೆನ್ಸ್, ದ ಕೋರ್ಟಿಯರ್ಸ್ ಶೋಡ್ ಗ್ರೇಟ್ ಸರ್ಪ್ರೈಸ್ ಟು ಸಿ ದಿ ಎಂಪರರ್. ಕೋರ್ಟಿಯರ್ಸ್ ಅಂದರೆ ಆಸ್ಥಾನಿಕರು. ಸೊ ರಾಜನನ್ನು ನೋಡೋ ಸಲುವಾಗಿ ಆಸ್ಥಾನಿಕರು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದರು ಅಂತ. ಸೊ ಇದು ಕೂಡ ಟ್ರೂ ಸೆಂಟೆನ್ಸ್ ಇದೆ, ಸೀನ್ 4ಅಲ್ಲಿ ನಾವು ಕಾಣ್ತೀವಿ. 7th ಸೆಂಟೆನ್ಸ್, ವೆನ್ ಎಂಪರರ್ ರೀಚಸ್ ದ ಬಾಲ್ಕೋನಿ ದೇರ್ ವಾಸ್ ಪಿನ್ ಡ್ರಾಪ್ ಸೈಲೆನ್ಸ್. ರಾಜ ಬಾಲ್ಕೋನಿಗೆ ಹೋಗಿ ನಿಂತಾಗ ಅಲ್ಲಿ ಕಂಪ್ಲೀಟಾಗಿ ಸೈಲೆನ್ಸ್ ಇತ್ತು. ಇದು ಕೂಡ ಟ್ರೂ ಸೆಂಟೆನ್ಸ್ ಇದೆ, ಇದು ಸೀನ್ 4ಅಲ್ಲಿ ಕಾಣ್ತೀವಿ. ಮುಂದಿನ ಪ್ರಶ್ನೆ C2 ದಿಂದ, ಸಮ್ ಇಂಪಾರ್ಟೆಂಟ್ ಈವೆಂಟ್ಸ್ ಇನ್ ದ ಪ್ಲೇ ಆರ್ ಗಿವನ್ ಇನ್ ಅ ಜಂಬಲ್ಡ್ ಆರ್ಡರ್, ಪುಟ್ ದೆಮ್ ಇನ್ ದ ಆರ್ಡರ್ ಇನ್ ವಿಚ್ ದೇ ಆರ್ ಇನ್ ದಿ ಟೆಕ್ಸ್ಟ್. ಅಂದರೆ ಈ ಪಾಠದ ಕೆಲವೊಂದು ಸೆಂಟೆನ್ಸ್ಗಳನ್ನು ನಮಗೆ ಜಿಗ್ಜಾಗ್ ಮಾಡಿಕೊಟ್ಟಿದ್ದಾರೆ, ಜಂಬಲ್ ಮಾಡಿಕೊಟ್ಟಿದ್ದಾರೆ. ಕಥೆಯ ಪ್ರಕಾರ ನಾವು ಇವುಗಳನ್ನು ಸೀರಿಯಲ್ ಆಗಿ ಮಾಡಬೇಕು. ಮೊದಲನೇ ಸೆಂಟೆನ್ಸ್, ದ ಎಂಪರರ್ ವಿಯರ್ಸ್ ದ ನ್ಯೂ ಕ್ಲೋತ್ಸ್ ಆ್ಯಂಡ್ ವಾಕ್ಸ್ ಟುವರ್ಡ್ ದಿ ಬಾಲ್ಕೋನಿ. ರಾಜನು ಹೊಸ ಉಡುಗೆಯನ್ನು ತೊಟ್ಟುಕೊಂಡು ಬಾಲ್ಕೋನಿ ಕಡೆಗೆ ಹೋಗ್ತಾ ಇದ್ನು. ಸೆಕೆಂಡ್, ದ ಚೀಫ್ ಅಡ್ವೈಸರ್ ವಿಸಿಟ್ಸ್ ದ ಲೂಮ್ಸ್ ಟು ಇನ್ಸ್ಪೆಕ್ಟ್ ದಿ ವೀವಿಂಗ್. ಇಲ್ಲಿ ಲೂಮ್ಸ್ ಅಂದರೆ ಬಟ್ಟೆ ಹೊಲಿತಕ್ಕಂಥ ಮಷಿನ್ಗಳು, ವೀವಿಂಗ್ ಅಂದರೆ ಹೊಲಿಯೋದು. ಸೊ ಚೀಫ್ ಮಿನಿಸ್ಟರ್ ಏನು ಮಾಡ್ತಾನೆ, ಬಟ್ಟೆ ಹೊಲಿಯೋದನ್ನು ನೋಡೋ ಸಲುವಾಗಿ ಮಷಿನ್ ಕಡೆಗೆ ಹೋಗ್ತಾನೆ. ಥರ್ಡ್, ದ ಸ್ಪೆಷಲ್ ಅಸಿಸ್ಟೆಂಟ್ ಪೇಸ್ ಅ ವಿಸಿಟ್ ಟು ಸಿ ಹೌ ದ ವೀವರ್ಸ್ ಆರ್ ಪ್ರಿಪೇರಿಂಗ್ ದ ನ್ಯೂ ಕ್ಲೋತ್ಸ್. ಸೊ ಸ್ಪೆಷಲ್ ಅಸಿಸ್ಟೆಂಟ್ ಕೂಡ ಬಟ್ಟೆ ಯಾವ ಥರ ಹೊಲಿತಾ ಇದ್ದಾರೆ ಅಂತ ನೋಡೋ ಸಲುವಾಗಿ ಆ ಕಡೆಗೆ ಹೋಗ್ತಾನೆ. 4, ದ ಎಂಪರರ್ ವಾಂಟ್ಸ್ ಅ ಡಿಫ್ರೆಂಟ್ ಸೆಟ್ ಆಫ್ ಕ್ಲೋತ್ಸ್. ರಾಜನಿಗೆ ದಿನಾಲು ಬೇರೆ ಬೇರೆ ಪ್ರಕಾರದ ಹೊಸ ಹೊಸ ಬಟ್ಟೆಗಳು ಬೇಕಾಗಿದ್ದವು. 5, he orders to find a new tailors to stitch his clothes. ಸ್ಟಿಚ್ ಅಂದರೆ ಹೊಲಿಯೋದು. ಸೊ ಹೊಸ ಒಂದು ಬಟ್ಟೆಗಳನ್ನು ಹೊಸ ಥರ ಹೊಲಿಯೋ ಸಲುವಾಗಿ ಹಿ ಆರ್ಡರ್ಸ್ ಟು ಫೈಂಡ್, ಹೊಸ ಟೇಲರ್ಗಳನ್ನು ಹುಡುಕಿ ಅಂತ ಆರ್ಡರ್ ಮಾಡ್ತಾನೆ ಅಂತ. 6, ದ ಎಂಪರರ್ ಈಸ್ ಫಾಂಡ್ ಆಫ್ ವೇರಿಂಗ್ ನ್ಯೂ ಕ್ಲೋತ್ಸ್. ರಾಜನಿಗೆ ಹೊಸ ಬಟ್ಟೆ ಉಟ್ಕೊಳ್ಳೋದಂದರೆ ತುಂಬಾ ಇಷ್ಟ. ಫಾಂಡ್ ಅಂದ್ರೇನು, ಇಷ್ಟ. 7, ದ ಟೂ ಟೇಲರ್ಸ್ ವಿಸಿಟ್ ದಿ ಪ್ಯಾಲೇಸ್. ಇಬ್ಬರು ಜನ ಟೇಲರ್ಗಳು ಅರಮನೆಗೆ ಭೇಟಿ ಕೊಟ್ಟರು. 8th, ಅ ಲಿಟಲ್ ಚೈಲ್ಡ್ ಕ್ರೈಸ್ ಔಟ್ ದ್ಯಾಟ್ ದ ಎಂಪರರ್ ಹ್ಯಾಸ್ ನೋ ಕ್ಲೋತ್ಸ್ ಆನ್. ಸೊ ಚಿಕ್ಕ ಮಗು ಕೂಗುತ್ತೆ, ರಾಜನು ಬಟ್ಟೆನೇ ಹಾಕ್ಕೊಂಡಿಲ್ಲ ಅಂತ. ಸೊ ಈ 8 ಸೆಂಟೆನ್ಸ್ಗಳನ್ನು ನಮಗೆ ಸ್ಟೋರಿ ಪ್ರಕಾರ ಜಂಬಲಾಗಿ ಉಲ್ಟಾ ಪಲ್ಟ ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಮೀನಿಂಗ್ಫುಲ್ಲಾಗಿ
ಆರ್ಡರ್ ಪ್ರಕಾರ ಸೀರಿಯಲ್ ಮಾಡಬೇಕು. ಸೊ ಆನ್ಸರ್ ನೋಡಿ 6 4 5 7 2 3 8 1 ಈ ಥರ ನಾವು ಸೆಂಟೆನ್ಸ್ಗಳನ್ನು ಜೋಡಿಸಬೇಕು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. C4ದಿಂದ 4 alternatives are given for each of the following questions or incomplete statements. Choose the most appropriate one. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ, ಸೂಕ್ತವಾದ ಉತ್ತರವನ್ನು ನಾವು ಆರಿಸಬೇಕು. ಮೊದಲನೇ ಪ್ರಶ್ನೆ, ದ ಎಂಪರರ್ ವಾಸ್ ಫಾಂಡ್ ಆಫ್ ಡ್ಯಾಶ್ ಡ್ಯಾಶ್. ರಾಜನಿಗೆ ಯಾವುದಂದರೆ ತುಂಬ ಇಷ್ಟವಾಗಿತ್ತು? ಎ ಹಂಟಿಂಗ್ ದ ವೈಲ್ಡ್ ಎನಿಮಲ್ಸ್, ಕಾಡು ಪ್ರಾಣಿಗಳನ್ನು ಬೇಟೆಯಾಡೋದು. ಬಿ ಅಟೆಂಡಿಂಗ್ ಮೀಟಿಂಗ್ಸ್, ಸಭೆಗಳಿಗೆ ಹಾಜರಾಗೋದು. ಸಿ ವಿಯರಿಂಗ್ ನ್ಯೂ ಕ್ಲೋತ್ಸ್, ಹೊಸ ಬಟ್ಟೆಗಳನ್ನು ಉಟ್ಕೊಳ್ಳೋದು. ಡಿ ವೀವಿಂಗ್ ನ್ಯೂ ಕ್ಲೋತ್ಸ್, ಹೊಸ ಬಟ್ಟೆಗಳನ್ನು ಹೊಲಿಯೋದು. ಸೊ ಇದರಲ್ಲಿ ರಾಜನಿಗೆ ಅತೀವಾಗಿ ಇಷ್ಟ ಆಗಿದ್ದು ಯಾವುದಂದರೆ ಆನ್ಸರ್ ಸಿ ವಿಯರಿಂಗ್ ನ್ಯೂ ಕ್ಲೋತ್ಸ್, ದಿನಾಲು ಹೊಸ ಬಟ್ಟೆಗಳನ್ನು ಉಟ್ಕೊಳ್ಳೋದು. ಎರಡನೇ ಪ್ರಶ್ನೆ, ದ ಟೇಲರ್ಸ್ ಹೂ ಕೇಮ್ ಟು ದಿ ಎಂಪರರ್ಸ್ ಪ್ಯಾಲೇಸ್ ಕ್ಲೈಮ್ ದ್ಯಾಟ್ ದೇ ವೇರ್ ಡ್ಯಾಶ್ ಡ್ಯಾಶ್. ರಾಜನ ಅರಮನೆಗೆ ಬಂದಂಥ ಟೇಲರ್ಗಳು ತಾವು ಯಾವ ಪ್ರಕಾರದ ಟೇಲರ್ಗಳು ಅಂತ ಹೇಳ್ಕೊಂಡಿದ್ರು ಅಂತ. ಎ ಗ್ರೇಟ್ ಟೇಲರ್ಸ್, ಬಿ ಆರ್ಡಿನರಿ ಟೇಲರ್ಸ್, ಸಿ ಸ್ಪೆಷಲ್ ಟೇಲರ್ಸ್, ಡಿ ಮ್ಯಾಜಿಕ್ ಟೇಲರ್ಸ್. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾಜಿಕ್ ಟೇಲರ್ಸ್. ಅವರು ಮ್ಯಾಜಿಕ್ ಟೇಲರ್ ಇದ್ರಂತ ಹೇಳ್ಕೊಂಡಿದ್ರು. ಕ್ವೆಶನ್ 3, ದ ವೀವರ್ಸ್ ಟೋಲ್ಡ್ ದ ಎಂಪರರ್ಸ್ ದ್ಯಾಟ್ ದೇ ರಿಕ್ವೈರ್ಡ್ ಡ್ಯಾಶ್ ಡ್ಯಾಶ್. ಸೊ ಈ ವೀವರ್ಸ್ ನೇಕಾರರು ರಾಜನಿಗೆ ತಮ್ಮ ಬಟ್ಟೆಗಳನ್ನು ಹೊಲಿಯೋಕ್ಕೆ ಏನು ಬೇಕು ಅಂತ ಕೇಳ್ಕೊಂಡ್ರು. ಎ ಫೈನೆಸ್ಟ್ ಸಿಲ್ಕ್ ಆ್ಯಂಡ್ ದ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್, ಅಂದರೆ ರೇಷ್ಮೆ ಮತ್ತು ಬಂಗಾರ ಬೇಕು ಅಂತ. ಬಿ ದ ಫೈನೆಸ್ಟ್ ಕಾಟನ್ ಆ್ಯಂಡ್ ಸಿಲ್ವರ್ ಥ್ರೆಡ್, ಹತ್ತಿ ಮತ್ತು ಸಿಲ್ವರ್ ಬೇಕಂತ. ಸಿ ದ ಕಾಸ್ಟ್ಲಿಯೆಸ್ಟ್ ಡೈಮಂಡ್ ಆ್ಯಂಡ್ ಮಸ್ಲಿನ್ ಕ್ಲಾತ್, ಅಂದರೆ ಡೈಮಂಡ್ ಮತ್ತು ಮಸ್ಲಿನ್ ಕ್ಲಾತ್ಸ್ ಬೇಕಂತ. ಡಿ ಜೆಮ್ಸ್ ಆ್ಯಂಡ್ ಕಾಪರ್ ಥ್ರೆಡ್, ಮಣಿಗಳು ಮತ್ತು ಕಾಪರ್ ಥ್ರೆಡ್ ಬೇಕು ಅಂತ ಕೇಳ್ಕೊಂಡ್ರು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದ ಫೈನೆಸ್ಟ್ ಸಿಲ್ಕ್ ಆ್ಯಂಡ್ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್. ನಾಲ್ಕನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದಿ ವೀವರ್ಸ್ ದ ಕ್ಲೋತ್ಸ್ ಮೇಡ್ ಬೈ ದೆಮ್ ಕುಡ್ ನಾಟ್ ಬಿ ಸೀನ್ ಬೈ ಡ್ಯಾಶ್ ಡ್ಯಾಶ್. ಆ ಒಂದು ನೇಕಾರರ ಪ್ರಕಾರ ತಾವು ಹೊಲಿದಂಥ ಬಟ್ಟೆಗಳು ಯಾರಿಗೆ ಕಾಣೋದಿಲ್ಲ ಅಂತ ಹೇಳಿದರು. ಎ ಜೆಂಟಲ್ಮೆನ್ ಫಿಟ್ ಫಾರ್ ದೇರ್ ಜಾಬ್ಸ್, ಅಂದರೆ ಹುದ್ದೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ. ಬಿ ಫೂಲ್ಸ್ ಅನ್ಫಿಟ್ ಫಾರ್ ದೇರ್ ಜಾಬ್ಸ್, ಹುದ್ದೆಗೆ ಅಯೋಗ್ಯರಾಗಿರ್ತಕ್ಕಂಥ ಮೂರ್ಖರು. ಸಿ ವೈಸ್ ಮೆನ್ ಫಿಟ್ ಫಾರ್ ದೇರ್ ಜಾಬ್ಸ್, ಹುದ್ದೆಗೆ ಯೋಗ್ಯವಾಗಿರ್ತಕ್ಕಂಥ ಜಾಣ ವ್ಯಕ್ತಿಗಳು. ಡಿ ಪೀಪಲ್ ಫಿಟ್ ಫಾರ್ ವಿಯರಿಂಗ್ ದೆಮ್, ಅವುಗಳನ್ನು ಉಟ್ಕೋತಕ್ಕಂಥ ಯೋಗ್ಯತೆ ಇರತಕ್ಕಂಥ ವ್ಯಕ್ತಿಗಳು ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಫೂಲ್ಸ್ ಅನ್ಫಿಟ್ ಫಾರ್ ದೇರ್ ಜಾಬ್ಸ್. ಯಾರು ತಮ್ಮ ಹುದ್ದೆಗಳಿಗೆ ಅಯೋಗ್ಯರಾಗಿರ್ತಾರೋ ಮೂರ್ಖರಾಗಿರ್ತಾರೋ ಅವರಿಗೆ ಈ ಬಟ್ಟೆ ಕಾಣೋದಿಲ್ಲ ಅಂತ ಆ ಒಂದು ವ್ಯೂವರ್ಸ್ ಹೇಳ್ತಾರೆ. ಕ್ವೆಶನ್ 5, ಹೂ ಕ್ರೈಡ್ ಔಟ್ ವಿತ್ ಲಾಟರ್ ದ್ಯಾಟ್ ದ ಕಿಂಗ್ ಹ್ಯಾಸ್ ನೋ ಕ್ಲೋತ್ಸ್ ಆನ್ ಎಟ್ ಆಲ್. ರಾಜನು ಬಟ್ಟೆನೇ ಉಟ್ಕೊಂಡಿಲ್ಲ ಅಂತ ನಗುತ್ತಾ ಯಾರು ಕೂಗಿದರು ಅಂತ. ಆಪ್ಷನ್ ಎ ದ ಚೀಫ್ ಅಡ್ವೈಸರ್, ಬಿ ದ ಫಸ್ಟ್ ವೀವರ್, ಸಿ ಅ ಚೈಲ್ಡ್, ಡಿ ದ ಸ್ಪೆಷಲ್ ಅಸಿಸ್ಟೆಂಟ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅ ಚೈಲ್ಡ್, ಮಗು ಕೂಗುತ್ತೆ. ಸೊ ಈಗ ರೀಡ್ ಆ್ಯಂಡ್ ರೈಟ್ದಿಂದ C4ದಿಂದ ಪ್ರಶ್ನೆಗಳು. ರೀಡ್ ಆ್ಯಂಡ್ ಡಿಸ್ಕಸ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್ ದೆನ್ ರೈಟ್. ಮೊದಲನೇ ಪ್ರಶ್ನೆ, ವೈ ವಾಸ್ ದ ಎಂಪರರ್ ನಾಟ್ ಏಬಲ್ ಟು ಗಿವ್ ಮಚ್ ಟೈಮ್ ಟು ದಿ ಬಿಸ್ನೆಸ್ ಆಫ್ ಹಿಸ್ ಕಿಂಗ್ಡಮ್. ರಾಜನು ತನ್ನ ಸಾಮ್ರಾಜ್ಯದ ಒಂದು ವ್ಯವಹಾರಗಳಿಗೆ ಹೆಚ್ಚಿನ ಸಮಯವನ್ನು ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ, ಯಾಕೆ ಅಂತ. ಆನ್ಸರ್, ದ ಎಂಪರರ್ ಸ್ಪೆಂಟ್ ಸೋ ಮೆನಿ ಅವರ್ಸ್ ಇನ್ ಡ್ರೆಸ್ಸಿಂಗ್ ರೂಮ್ ಟು ವಿಯರ್ ನ್ಯೂ ಕ್ಲೋತ್ಸ್. ದಿನಾಲೂ ಹೊಸ ಬಟ್ಟೆಗಳನ್ನ ಉಟ್ಕೊಳ್ಳೋದ್ರಲ್ಲಿ ರಾಜನು ಡ್ರೆಸ್ಸಿಂಗ್ ರೂಮಲ್ಲಿ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ನು. ಸೊ ಹಿ ವಾಸ್ ನಾಟ್ ಏಬಲ್ ಟು ಗಿವ್ ಮಚ್ ಟೈಮ್ ಫಾರ್ ದಿ ಬಿಸ್ನೆಸ್ ಆಫ್ ಹಿಸ್ ಕಿಂಗ್ಡಮ್. ಜಾಸ್ತಿ ಹೊತ್ತು ಡ್ರೆಸ್ಸಿಂಗ್ ರೂಮಲ್ಲಿ ಬಟ್ಟೆ ಹಾಕೋದ್ರಲ್ಲಿ ಕಳೆಯೋದ್ರಿಂದ ಆತನಿಗೆ ತನ್ನ ಸಾಮ್ರಾಜ್ಯದ ವ್ಯವಹಾರಗಳನ್ನು ನೋಡ್ಕೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಕ್ವೆಶನ್ 2, ವೈ ಡಿಡ್ ದ ಎಂಪರರ್ ವಾಂಟ್ ಅ ನ್ಯೂ ಸೆಟ್ ಆಫ್ ಕ್ಲೋತ್ಸ್ ಎವ್ರಿ ಡೇ. ರಾಜನು ದಿನಾಲು ಹೊಸ ಬಟ್ಟೆಗಳನ್ನ ಹಾಕೋಬೇಕಂತ ಬಯಸ್ತಾ ಇದ್ನು, ಯಾಕೆ ಅಂತ. ದ ಎಂಪರರ್ ವಾಸ್ ಫಾಂಡ್ ಆಫ್ ವೇರಿಂಗ್ ನ್ಯೂ ಕ್ಲೋತ್ಸ್. ರಾಜನಿಗೆ ಹೊಸ ಬಟ್ಟೆಗಳು ಉಟ್ಕೊಳ್ಳೋದಂದರೆ ತುಂಬ ಇಷ್ಟ. ಟು ಹಿಮ್ ನ್ಯೂ ಕ್ಲೋತ್ಸ್ ಮೀನ್ಟ್ ಮೋರ್ ದೆನ್ ಎನಿಥಿಂಗ್ ಇನ್ ದಿ ವರ್ಲ್ಡ್. ರಾಜನಿಗೆ ಹೊಸ ಬಟ್ಟೆಗಳಂದರೆ ಇಡೀ ಜಗತ್ತಿನಲ್ಲೇ ಅದಕ್ಕಿಂತಲೂ ಉತ್ತಮವಾದದ್ದು ಯಾವುದೂ ಇಲ್ಲ. ಇಡೀ ಜಗತ್ತಿನಲ್ಲೇ
ಬಟ್ಟೆನೇ ಬಹಳ ಮಹತ್ವ ಅಂತ ರಾಜ ಅಂದ್ಕೊಂಡಿದ್ದ. ಥರ್ಡ್, ವಾಟ್ ಡಿಡ್ ದ ಚೀಫ್ ಅಡ್ವೈಸರ್ ಟೆಲ್ ಅಬೌಟ್ ದಿ ಟು ವೀವರ್ಸ್? ಆ ಇಬ್ಬರು ನೇಕಾರರ ಬಗ್ಗೆ, ಇಬ್ಬರು ಟೇಲರ್ ಬಗ್ಗೆ ಚೀಫ್ ಅಡ್ವೈಸರ್ ಏನು ಹೇಳ್ತಾನೆ ರಾಜನಿಗೆ? ಆನ್ಸರ್, ದ ಚೀಫ್ ಅಡ್ವೈಸರ್ ಟೋಲ್ಡ್ ದ ಎಂಪರರ್ ದ್ಯಾಟ್ ಟು ವೀವರ್ಸ್ ಹ್ಯಾಡ್ ಅ ಸೀಕ್ರೆಟ್ ವೇ ಆಫ್ ವೀವಿಂಗ್ ದ ಫೈನೆಸ್ಟ್ ಸಿಲ್ಕ್ ಕ್ಲೋತ್. ಸೊ ಚೀಫ್ ಅಡ್ವೈಸರ್ ರಾಜನಿಗೆ ಹೇಳ್ತಾನೆ, ಆ ಇಬ್ಬರು ನೇಕಾರರು ತುಂಬ ಒಂದು ಸೀಕ್ರೆಟ್ ಆಗಿ ಒಂದು ಬಟ್ಟೆ ಹೊಲಿತಕ್ಕಂಥ ಒಂದು ಕೌಶಲ್ಯವನ್ನು ಹೊಂದಿದ್ದಾರೆ. ಅವರು ರೇಷ್ಮೆದಿಂದ ಬಟ್ಟೆಗಳನ್ನು ಹೊಲಿತಾರೆ. ದೇ ಆರ್ ಮ್ಯಾಜಿಕ್ ಟೇಲರ್ಸ್. ಅವರು ಮ್ಯಾಜಿಕ್ ಟೇಲರ್ ಇದ್ದಾರೆ ಅಂತ ಚೀಫ್ ಅಡ್ವೈಸರ್ ರಾಜನಿಗೆ ಹೇಳ್ತಾನೆ. ಕ್ವೆಶನ್ 4, ವಾಟ್ ಡಿಡ್ ದ ಟು ವೀವರ್ಸ್ ಸೇ ಅಬೌಟ್ ದಿ ಮ್ಯಾಜಿಕ್ ವೇ ಆಫ್ ಮೇಕಿಂಗ್ ಬ್ಯೂಟಿಫುಲ್ ಸಿಲ್ಕ್ ಕ್ಲೋತ್? ಸೊ ರೇಷ್ಮೆ ಬಟ್ಟೆಗಳನ್ನ ಯಾವ ಥರ ನಾವು ಮಾಡ್ತೀವಿ, ಮ್ಯಾಜಿಕ್ ಬಟ್ಟೆಗಳನ್ನ ಯಾವ ಥರ ಹೊಲಿತೀವಿ ಅಂತ ಇಬ್ಬರು ಟೇಲರ್ ಯಾವ ಥರ ವರ್ಣನೆ ಮಾಡಿ ಹೇಳಿರ್ತಾರೆ. ದ ವೀವರ್ ಸೇ ದ್ಯಾಟ್ ದೇ ಹ್ಯಾಡ್ ಡಿಸ್ಕವರ್ಡ್ ಅ ಮ್ಯಾಜಿಕ್ ವೇ ಆಫ್ ಮೇಕಿಂಗ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಲ್ಕ್ ಕ್ಲೋತ್. ರೇಷ್ಮೆ ಬಟ್ಟೆಗಳನ್ನ ಹೊಲಿಯೋದು ನಾವು ತುಂಬ ಸೀಕ್ರೆಟಾಗಿ ಒಳ್ಳೆಯ ಒಂದು ಕೌಶಲ್ಯದಿಂದ ಹೊಲಿತೀವಿ. ಇಟ್ ವುಡ್ ಬಿ ಫೈನ್ಲಿ ಓವನ್. ತುಂಬ ಅದ್ಭುತವಾಗಿ ಅವುಗಳನ್ನು ನಾವು ಹೊಲಿತೀವಿ. ಓವನ್ ಅಂದರೆ ಹೊಲಿಯೋದು. ಆ್ಯಂಡ್ ಇಟ್ ಹ್ಯಾಡ್ ಸೋ ಮೆನಿ ರಿಚ್ ಕಲರ್ಸ್ ಆ್ಯಂಡ್ ಅಟ್ರಾಕ್ಟಿವ್ ಪ್ಯಾಟರ್ನ್ಸ್. ಇನ್ನು ಆ ಒಂದು ಉಡುಪಿನಲ್ಲಿ ಬಣ್ಣ ಅಂದರೆ ತುಂಬ ವೆರೈಟಿಯಾದ ಬಣ್ಣಗಳಿರುತ್ತೆ ಮತ್ತು ಪ್ಯಾಟರ್ನ್ಸ್ ಅಂದರೆ ಡಿಸೈನ್ ಇರುತ್ತೆ ಅಂತ ಆ ಬಟ್ಟೆ ಹೊಲಿಯೋದ್ರ ಬಗ್ಗೆ ವರ್ಣನೆ ಮಾಡಿ ಹೇಳಿದರು. ಕ್ವೆಶನ್ 5, ಹೌ ವುಡ್ ದ ಕ್ಲೋತ್ಸ್ ಮೇಡ್ ಆಫ್ ದಿ ಮ್ಯಾಜಿಕ್ ಕ್ಲೋತ್ ಬಿ ಡಿಫ್ರೆಂಟ್ ಫ್ರಮ್ ದಿ ಆರ್ಡಿನರಿ ಕ್ಲೋತ್ಸ್ ದ್ಯಾಟ್ ಪೀಪಲ್ ವಿಯರ್? ಅಂದರೆ ಈ ಮ್ಯಾಜಿಕ್ ಬಟ್ಟೆಗೂ ಮತ್ತು ಜನಸಾಮಾನ್ಯರು ಹಾಕೋತಕ್ಕಂಥ ಸಾಮಾನ್ಯವಾದ ಬಟ್ಟೆಗೂ ಏನು ವ್ಯತ್ಯಾಸ ಇತ್ತು ಅಂತ. ಆನ್ಸರ್, ಮ್ಯಾಜಿಕ್ ಕ್ಲೋತ್ಸ್ ಆರ್ ವೆರಿ ಡಿಫ್ರೆಂಟ್. ಆ ಒಂದು ಮ್ಯಾಜಿಕ್ ಬಟ್ಟೆಗಳು ತುಂಬ ವಿಭಿನ್ನವಾಗಿದ್ದವು. ಬಿಕಾಸ್ ಓನ್ಲಿ ದೋಸ್ ಹೂ ವೇರ್ ಕ್ಲೇವರ್ ಆ್ಯಂಡ್ ಫಿಟ್ ಫಾರ್ ದೇರ್ ಜಾಬ್ಸ್ ವುಡ್ ಸಿ. ಯಾಕಂದರೆ ಈ ಬಟ್ಟೆಗಳನ್ನು, ಮ್ಯಾಜಿಕ್ ಬಟ್ಟೆಗಳನ್ನು ಉಟ್ಕೊಂಡ್ರೆ ಕೇವಲ ಜಾಣರಿಗೆ ಮತ್ತು ಆ ಹುದ್ದೆಗೆ ಯೋಗ್ಯವಾಗಿರತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಆ ಬಟ್ಟೆ ಕಾಣುತ್ತೆ. ಬಟ್ ಫೂಲ್ಸ್ ವುಡ್ ನಾಟ್ ಬಿ ಏಬಲ್ ಟು ಸಿ ಇಟ್. ಮೂರ್ಖರಿಗೆ ಮತ್ತು ಅಯೋಗ್ಯರಿಗೆ ಆ ಬಟ್ಟೆಗಳು ಕಾಣೋದಿಲ್ಲ ಅಂತ ಹೇಳಿರ್ತಾರೆ. ಇದು ಮ್ಯಾಜಿಕ್ ಡ್ರೆಸ್ ಬಗ್ಗೆ ಮತ್ತು ಕಾಮನ್ ಡ್ರೆಸ್ ಬಗ್ಗೆ ಇರತಕ್ಕಂಥ ಡಿಫ್ರೆನ್ಸ್. ಕ್ವೆಶನ್ 6, ವೈ ಡಿಡ್ ದ ಎಂಪರರ್ ಥಿಂಕ್ ದ್ಯಾಟ್ ದ ವೀವರ್ಸ್ ಹ್ಯಾಡ್ ಗಿವನ್ ಹಿಮ್ ಆ್ಯನ್ ಎಕ್ಸಲೆಂಟ್ ಐಡಿಯಾ? ರಾಜ ತನ್ನ ಒಂದು ವೀವರ್ಸ್ ಅಂದರೆ ಆ ಒಂದು ನೇಕಾರರು ಅಥವಾ ಟೇಲರ್ಸ್ ತನಗೊಂದು ಒಳ್ಳೆಯ ಐಡಿಯಾವನ್ನು ಕೊಟ್ಟಿದ್ದಾರೆ ಅಂತ ಯಾಕೆ ಹೇಳ್ತಾನೆ? ವೀವರ್ಸ್ ಟೋಲ್ಡ್ ದ್ಯಾಟ್ ಮ್ಯಾಜಿಕ್ ಕ್ಲೋತ್ಸ್ ದ ಕಿಂಗ್ ವುಡ್ ಬಿ ಏಬಲ್ ಟು ಜಡ್ಜ್ ಹೂ ವಾಸ್ ಫುಲಿಶ್ ಆ್ಯಂಡ್ ಅನ್ಫಿಟ್ ಅಮಾಂಗ್ ಹಿಸ್ ಮಿನಿಸ್ಟರ್ಸ್ ಆ್ಯಂಡ್ ಆಫೀಸಿಯಲ್ಸ್. ಸೊ ಆ ನೇಕಾರರು, ಟೇಲರ್ ಹೇಳ್ತಾರೆ ರಾಜನಿಗೆ, ಈ ಬಟ್ಟೆಗಳು ತುಂಬ ಅದ್ಭುತವಾಗಿವೆ. ಈ ಬಟ್ಟೆ ಉಟ್ಕೊಂಡ್ರೆ ತಮಗೆ ಯಾರು ಈ ಒಂದು ನಮ್ಮ ಸಾಮ್ರಾಜ್ಯದಲ್ಲಿ ಯಾರು ಮೂರ್ಖರಿದ್ದಾರೆ ಮತ್ತು ಯಾರು ಅಯೋಗ್ಯರಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದರು. ಸೊ ದ ಎಂಪರರ್ ಥಾಟ್ ದ್ಯಾಟ್ ದೇ ಹ್ಯಾಡ್ ಗಿವನ್ ಹಿಮ್ ಆ್ಯನ್ ಎಕ್ಸಲೆಂಟ್ ಐಡಿಯಾ. ಸೊ ಇದರಿಂದ ರಾಜನಿಗೆ ಏನು ಅನಿಸುತ್ತೆ ಅಂದರೆ, ನನ್ನ ಒಂದು ಸಾಮ್ರಾಜ್ಯದಲ್ಲಿ ಯಾರು ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ ಅಂತ ಗೊತ್ತಾಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಇದೊಂದು ಒಳ್ಳೆಯ ಐಡಿಯಾ ಅಂತ ಅನ್ಕೋತಾನೆ. ಕ್ವೆಶನ್ 7, ವಾಟ್ ಕಂಡೀಷನ್ಸ್ ಡಿಡ್ ದ ವೀವರ್ಸ್ ಲೇ ಡೌನ್ ಫಾರ್ ಸ್ಟಾರ್ಟಿಂಗ್ ದ ವರ್ಕ್? ಸೊ ನಾವು ಬಟ್ಟೆ ಹೊಲಿಕ್ಕೆ ಪ್ರಾರಂಭ ಮಾಡಬೇಕಂದ್ರೆ ಏನು ಬೇಕಂತ ಆ ಒಂದು ವೀವರ್ಸ್ ಹೇಳ್ತಾರೆ, ಟೇಲರ್ಸ್ ಹೇಳ್ತಾರೆ. ದೇ ಡಿಮ್ಯಾಂಡೆಡ್ ದ ಪ್ಯೂರೆಸ್ಟ್ ಸಿಲ್ಕ್, ಗೋಲ್ಡ್ ಥ್ರೆಡ್ ಆ್ಯಂಡ್ ಜ್ಯುವೆಲ್ಸ್ ಟು ಸ್ಟಾರ್ಟ್ ದೇರ್ ವರ್. ಸೊ ತಾವು ಆ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಂದ್ರೆ ನಮಗೆ ರೇಷ್ಮೆ ಬಟ್ಟೆ ಬೇಕು, ಬಂಗಾರ ಬೇಕು ಮತ್ತು ಆಭರಣಗಳು ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದರು. ಕ್ವೆಶನ್ 8, ಹೌ ಡಿಡ್ ದ ಟು ವೀವರ್ಸ್ ಸ್ಟಾರ್ಟ್ ದೇರ್ ವರ್ಕ್ ಆನ್ ದಿ ಟೂ ಲೂಮ್ಸ್? ಲೂಮ್ಸ್ ಅಂದರೆ ಟೇಲರಿಂಗ್ ಮಷೀನ್. ಸೊ ಆ ಇಬ್ಬರು ನೇಕಾರರು ತಮ್ಮ ಟೇಲರಿಂಗ್ ಮಷೀನ್ ಮೇಲೆ ಯಾವ ಥರ ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದ್ರು ಅಂತ. ಆನ್ಸರ್, ದ ಟು ವೀವರ್ಸ್ ಸ್ಟಾರ್ಟೆಡ್ ದೇರ್ ವರ್ಕ್ ಬೈ ಪ್ರಿಟೆಂಡಿಂಗ್ ಟು ವೀವ್. ಪ್ರಿಟೆಂಡಿಂಗ್ ಅಂದ್ರೇನು? ನಟಿಸು. ಸೊ ಆ ಇಬ್ಬರು ನೇಕಾರರು ತಮ್ಮ ಮಷೀನ್ ಮೇಲೆ ಕೂತ್ಕೊಂಡು ಬಟ್ಟೆ ಹೊಲಿಯುವ ಹಾಗೆ ನಟನೆ ಮಾಡ್ತಾಯಿದ್ರು. ದೇ ಡಿಡ್ ನಾಟ್ ವರ್ಕ್ ಎಟ್ ಆಲ್. ಅವ್ರು ಯಾವುದೇ ರೀತಿ ನಿಜವಾಗ್ಲೂ ಬಟ್ಟೆ ಹೊಲಿತಾ ಇರಲಿಲ್ಲ, ಕೇವಲ ನಟನೆ ಮಾಡ್ತಾಯಿದ್ರು. ದೇ ಪುಟ್ ಅವೇ ಆಲ್ ದ ಸಿಲ್ಕ್, ಗೋಲ್ಡ್ ಆ್ಯಂಡ್ ಜ್ಯುವೆಲ್ಸ್ ಗಿವನ್ ಬೈ ದಿ ಎಂಪರರ್ ಇನ್ ದೇರ್ ಬ್ಯಾಗ್ಸ್. ರಾಜನು ಕೊಟ್ಟಂಥ ರೇಷ್ಮೆ, ಬಂಗಾರ ಮತ್ತು ಆಭರಣಗಳೆಲ್ಲವೂ ತಮ್ಮ ಬ್ಯಾಗಿನಲ್ಲಿ ಹಾಕ್ಕೊಂಡಿದ್ರು. ಕ್ವೆಶನ್ 9, ವೈ ವಾಸ್ ದ ಚೀಫ್ ಅಡ್ವೈಸರ್ ಗ್ರೇಟ್ಲಿ ಸರ್ಪ್ರೈಸ್ ವೆನ್ ಹಿ ಫಸ್ಟ್ ಸಾ ದೆಮ್ ವರ್ಕಿಂಗ್? ಸೊ ಆ ಇಬ್ಬರು ನೇಕಾರರು ಬಟ್ಟೆ ಹೊಲಿಯೋದನ್ನು ಕಂಡ ನಂತರ ಚೀಫ್ ಅಡ್ವೈಸರ್ಗೆ ತುಂಬ ಸರ್ಪ್ರೈಸ್ ಆಗುತ್ತೆ. ಯಾಕೆ ಅಂತ.
ದ ಚೀಫ್ ಅಡ್ವೈಸರ್ ವಾಸ್ ಗ್ರೇಟ್ಲಿ ಸರ್ಪ್ರೈಸ್ಡ್ ವೆನ್ ಹಿ ವಿಸಿಟೆಡ್ ದೇರ್ ಲೂಮ್ಸ್. ಸೊ ಆ ಬಟ್ಟೆ ಹೊಲಿತಕ್ಕಂಥ ರೂಮಿಗೆ ಚೀಫ್ ಅಡ್ವೈಸರ್ ಹೋದಾಗ ಆತನಿಗೆ ತುಂಬ ಆಶ್ಚರ್ಯ ಅನಿಸುತ್ತೆ. ಬಿಕಾಸ್ ಹಿ ಡಿಡ್ ನಾಟ್ ಸಿ ಎನಿ ಕ್ಲೋತ್ಸ್ ಆನ್ ದ ಲೂಮ್ಸ್. ಯಾಕಂದರೆ ಆ ಟೈಲರಿಂಗ್ ಮಷಿನ್ ಮೇಲೆ ಯಾವುದೇ ಬಟ್ಟೆಗಳಿರಲಿಲ್ಲ, ಬಟ್ ಬಟ್ಟೆ ಹೊಲಿತರ ಅವರು ನಟಿಸ್ತಾ ಇದ್ದರು. ಹೀಗಾಗಿ ಚೀಫ್ ಅಡ್ವೈಸರ್ಗೆ ಸರ್ಪ್ರೈಸ್ ಆಗುತ್ತೆ. ಕ್ವೆಶನ್ 10. ಹೌ ಡಿಡ್ ದ ವೀವರ್ಸ್ ಟ್ರೈ ಟು ಕನ್ಫ್ಯೂಸ್ ದ ಚೀಫ್ ಅಡ್ವೈಸರ್? ಸೊ ಚೀಫ್ ಅಡ್ವೈಸರ್ಗೆ ಆ ನೇಕಾರರು ಯಾವ ಥರ ಕನ್ಫ್ಯೂಸ್ ಮಾಡಿದ್ರು ಅಂತ. ವೆನ್ ದ ಚೀಫ್ ಅಡ್ವೈಸರ್ ಕೇಮ್ ಟು ದೆಮ್, they began to describe the colors, background pattern of the cloth, but the chief advisor did not see any clothes there. He was confused. ಸೊ ಚೀಫ್ ಅಡ್ವೈಸರ್ ಯಾವಾಗ ಅವರು ಬಟ್ಟೆ ಹೊಲಿತಾ ಇರೋ ಅಥವಾ ಇಲ್ಲೋ ಅಂತ ನೋಡೋಕೆ ಬರ್ತಾನೋ ಆವಾಗ ಆ ಒಂದು ವ್ಯೂವರ್ಸ್ ಏನು ಮಾಡ್ತಾರೆ, ಅವನಿಗೆ ವರ್ಣನೆ ಮಾಡಿ ಹೇಳ್ತಾರೆ, ಇದು ಈ ಬಟ್ಟೆ ಬಣ್ಣ ನೋಡಿ ಹೇಗಿದೆ ಮತ್ತು ಅದರ ಪ್ಯಾಟರ್ನ್ ನೋಡಿ ಯಾವ ಥರ ಇದೆ ಅಂತ ಅವನನ್ನು ಕನ್ಫ್ಯೂಸ್ ಮಾಡ್ತಾರೆ. ಬಟ್ ಚೀಫ್ ಅಡ್ವೈಸರ್ಗೆ ಯಾವುದೇ ಡಿಸೈನ್ ಆಗಲಿ ಕಲರ್ ಆಗಲಿ ಬಟ್ಟೆ ಆಗಲಿ ಕಾಣೋದೇ ಇಲ್ಲ. ಹೀಗಾಗಿ ಚೀಫ್ ಅಡ್ವೈಸರ್ಗೆ ಕನ್ಫ್ಯೂಸ್ ಆಗುತ್ತೆ. ಕ್ವೆಶನ್ 11. ವಾಟ್ ಮೇಡ್ ದ ಚೀಫ್ ಅಡ್ವೈಸರ್ ಫೀಲ್ ವರಿಡ್ ಅಬೌಟ್ ಹಿಸ್ ಓನ್ ಫಿಟ್ನೆಸ್ ಫಾರ್ ದ ಪೋಸ್ಟ್ ಆಫ್ ಹಿ ವಾಸ್ ಹೋಲ್ಡಿಂಗ್? ಸೊ ಚೀಫ್ ಅಡ್ವೈಸರ್ಗೆ ತಾನು ಹೊಂದಿರೋಂಥ ಹುದ್ದೆ ಬಗ್ಗೆ, ತನ್ನ ಒಂದು ಯೋಗ್ಯತೆ ಬಗ್ಗೆ ಅವನಿಗೆ ಒಂದು ಚಿಂತೆ ಆಗುತ್ತೆ. ಅವನೊಂದು ಯೋಗ್ಯತೆ ಬಗ್ಗೆ, ನಾನು ಈ ಹುದ್ದೆಗೆ ಯೋಗ್ಯನೇ ಇದ್ದೀನ ಅಂತ ಆ ಬಟ್ಟೆ ಹೊಲಿಯೋದನ್ನು ಕಂಡ ನಂತರ ಅವನಿಗೆ ತನ್ನ ಒಂದು ಯೋಗ್ಯತೆ ಬಗ್ಗೆ ವರಿಯಾಗುತ್ತೆ, ಚಿಂತೆಯಾಗುತ್ತೆ. ಯಾಕೆ ಆ ಥರ ಆಗುತ್ತೆ? ದ ವೀವರ್ಸ್ ಹ್ಯಾಡ್ ಸೆಡ್ ದ್ಯಾಟ್ ಓನ್ಲಿ ವೈಸ್ ಆ್ಯಂಡ್ ಫಿಟ್ ಪೀಪಲ್ ಸಿ ದ ಕ್ಲೋತ್ಸ್. ಸೊ ಆ ನೇಕಾರರು ಏನು ಹೇಳ್ತಾರಂದರೆ, ಈ ಬಟ್ಟೆಗಳು ಕೇವಲ ಜಾಣರಿಗೆ ಮತ್ತು ಯೋಗ್ಯರಿಗೆ ಮಾತ್ರ ಕಾಣುತ್ತೆ ಅಂತ ಹೇಳ್ತಾರೆ. ಬಟ್ ದ ಚೀಫ್ ಅಡ್ವೈಸರ್ ಡಿಡ್ ನಾಟ್ ಸಿ ಇಟ್. ಬಟ್ ಚೀಫ್ ಅಡ್ವೈಸರ್ಗೆ ಆ ಬಟ್ಟೆ ಕಾಣಲೇ ಇಲ್ಲ. ಸೊ ಹಿ ವಾಸ್ ವರಿಡ್ ಅಬೌಟ್ ಹಿಸ್ ಇಂಟೆಲಿಜೆನ್ಸ್ ಆ್ಯಂಡ್ ಫಿಟ್ನೆಸ್. ಸೊ ಬಟ್ಟೆ ಕಾಣಲಿಲ್ಲ ಅಂದರೆ ನಾನು ಇಂಟೆಲಿಜೆಂಟ್ ಇರಲಿಕ್ಕಿಲ್ಲ, ಈ ಹುದ್ದೆಗೆ ಯೋಗ್ಯ ಇರಲಿಕ್ಕಿಲ್ಲ ಅಂತ ಅನ್ಕೋತಾನೆ. ಕ್ವೆಶನ್ 12. ವಾಟ್ ವಾಸ್ ದ ಟೆರಿಬಲ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಅಡ್ವೈಸರ್ಸ್ ಸ್ಪೆಷಲ್ ಅಸಿಸ್ಟೆಂಟ್? ಸೊ ಈಗಾಗಲೇ ಚೀಫ್ ಅಡ್ವೈಸರ್ನ ಸ್ಪೆಷಲ್ ಅಸಿಸ್ಟೆಂಟ್ ಹೋಗ್ತಾನೆ ಬಟ್ಟೆಯನ್ನು ಅಲ್ಲಿ ಹೊಲಿತಾ ಇದ್ದಾರಲ್ಲ ಅಂತ ನೋಡೋಕ್ಕೆ. ಸೊ ಅವನಿಗೆ ಕೂಡ ಭಯಾನಕವಾದ ಒಂದು ಅನುಭವ ಆಗುತ್ತೆ. ಸೊ ಅವನಿಗೆ ಹೇಗೆ ಅನಿಸುತ್ತೆ? ಯಾರಿಗೆ? ಸ್ಪೆಷಲ್ ಅಸಿಸ್ಟೆಂಟ್ಗೆ. ದ ಸ್ಪೆಷಲ್ ಅಸಿಸ್ಟೆಂಟ್ ಕನ್ಸಿಡರ್ಡ್ ಹಿಸ್ ಎಕ್ಸ್ಪೀರಿಯನ್ಸ್ ಹಾರಿಬಲ್. ಸೊ ಸ್ಪೆಷಲ್ ಅಸಿಸ್ಟೆಂಟ್ ಯಾವಾಗ ಬಟ್ಟೆ ಹೊಲಿಯೋದನ್ನು ನೋಡೋಕೆ ಹೋಗ್ತಾನೆ ಅವನಿಗೆ ಕೂಡ ಭಯಾನಕವಾದ ಒಂದು ಅನುಭವ ಆಗುತ್ತೆ. ಬಿಕಾಸ್ ಹಿ ಥಾಟ್ ಹಿಮ್ಸೆಲ್ಫ್ ಇಫ್ ಹಿ ವಾಸ್ ಫೂಲ್ ಆರ್ ಅನ್ಫಿಟ್ ಫಾರ್ ದ ಜಾಬ್. ಯಾಕಂದರೆ ಅವನಿಗೂ ಕೂಡ ಬಟ್ಟೆಗಳು ಕಾಣೋದಿಲ್ಲ. ಹೀಗಾಗಿ ನಾನು ಅಯೋಗ್ಯನಿದ್ದೇನೇನೋ, ನಾನು ಈ ಹುದ್ದೆಗೆ ಯೋಗ್ಯ ಇಲ್ಲೇನೋ ಅಂತ ಅನ್ಕೋತಾನೆ. ಬಟ್ ಹಿ ಡಿಸೈಡೆಡ್ ಕೀಪ್ ದ ಸೀಕ್ರೆಟ್ ಹಿಮ್ಸೆಲ್ಫ್. ಆದರೆ ತನಗೆ ಬಟ್ಟೆ ಕಾಣಿಲ್ಲ ಅಂತಕ್ಕಂಥ ಒಂದು ಸೀಕ್ರೆಟನ್ನು ಯಾರ ಮುಂದೆ ಕೂಡ ಆತ ಹೇಳ್ಕೊಳ್ಳೋದಿಲ್ಲ. ಕ್ವೆಶನ್ 13. ಹೌ ಡಿಡ್ ದ ಟೂ ವೀವರ್ಸ್ ಪ್ರಿಟೆಂಡ್ ಟು ಮೇಕ್ ಎಂಪರರ್ಸ್ ನ್ಯೂ ಕ್ಲೋತ್ಸ್ ಆ್ಯಂಡ್ ಹೆಲ್ಪ್ ಹಿಮ್ ಟು ವಿಯರ್ ದೆಮ್? ಸೊ ರಾಜನಿಗೆ ಆ ಇಬ್ಬರು ನೇಕಾರರು ಯಾವ ಥರ ಬಟ್ಟೆ ಉಡಿಸಿದ ಹಾಗೆ ನಟಿಸ್ತಾರೆ ಅಂತ. ದೇ ಡಿಡ್ ನಾಟ್ ಪ್ರಿಪೇರ್ ಆರ್ ವರ್ಕ್. ನಿಜವಾಗಿ ಹೇಳಬೇಕಂದ್ರೆ ಆ ನೇಕಾರರು ಯಾವುದೇ ಬಟ್ಟೆ ಹೊಲಿದೇ ಇರೋದಿಲ್ಲ, ರೆಡಿ ಕೂಡ ಮಾಡಿರೋದಿಲ್ಲ. ದೇ ವೇರ್ ಶೋವಿಂಗ್ ಆ್ಯಕ್ಷನ್ ಆ್ಯಸ್ ಇಫ್ ದೇ ವೇರ್ ವೀವಿಂಗ್. ಅವರು ಬಟ್ಟೆ ಹೊಲಿದ ಹಾಗೆಯೇ ನಟಿಸ್ತಾ ಇದ್ದರು. ವೆನ್ ದ ಕಿಂಗ್ ವೆಂಟ್ ಇನ್ ಟು ಹಿಸ್ ಡ್ರೆಸ್ಸಿಂಗ್ ರೂಮ್, ದ ವೀವರ್ಸ್ ಮೇಡ್ ಸಮ್ ರಸ್ಲಿಂಗ್ ನಾಯ್ಸ್ ಆಫ್ ದಿ ಕ್ಲೋತ್. ರಸ್ಲಿಂಗ್ ಅಂದ್ರೇನು? ಸೌಂಡ್. ಯಾವಾಗ ರಾಜನಿಗೆ ಅವರು ಬಟ್ಟೆಯನ್ನು ಉಡಿಸೋಕೆ ಹೋಗ್ತಾರೆ ಡ್ರೆಸ್ಸಿಂಗ್ ರೂಮಿಗೆ, ಬಟ್ಟೆ ಉಡಿಸಿದ ಹಾಗೆ, ಬಟ್ಟೆಯ ಆವಾಜ್ ಬಂದ ಹಾಗೆ, ಸೌಂಡ್ ಬಂದ ಹಾಗೆ ಅವರು ಮಾಡ್ತಾರೆ. ಲೈಕ್ ದೀಸ್ ದೇ ವೇರ್ ಹೆಲ್ಪಿಂಗ್ ದ ಎಂಪರರ್ ಟು ವಿಯರ್ ದ ನ್ಯೂ ಕ್ಲೋತ್ಸ್. ಈ ಥರ ರಾಜನಿಗೆ ಬಟ್ಟೆ ಉಡಿಸಲು ಅವರು ಸಹಾಯ ಮಾಡ್ತಾರೆ. ಕ್ವೆಶನ್ 14. ವೈ ಡಿಡ್ ದ ಚೀಫ್ ಅಡ್ವೈಸರ್ ರಿಕ್ವೆಸ್ಟ್ ದ ಎಂಪರರ್ಸ್ ಟು ಶೋ ಹಿಮ್ಸೆಲ್ಫ್ ಆನ್ ದಿ ಬಾಲ್ಕೋನಿ? ಸೊ ಚೀಫ್ ಅಡ್ವೈಸರ್ ರಾಜನಿಗೆ ಹೇಳ್ತಾನೆ, ಬಾಲ್ಕೋನಿಗೆ ಬಂದು ಜನರ ಮುಂದೆ ಬನ್ನಿ ಅಂತ ಯಾಕೆ ಕೇಳ್ಕೊಂಡ್ನು ಅಂತ. ದ ಚೀಫ್ ಅಡ್ವೈಸರ್ ರಿಕ್ವೆಸ್ಟೆಡ್ ದ ಎಂಪರರ್ ದ್ಯಾಟ್ ಪೀಪಲ್ ವೇರ್ ವೇಟಿಂಗ್ ಔಟ್ಸೈಡ್ ಟು ಸಿ ಹಿಮ್ ಇನ್ ಹಿಸ್ ನ್ಯೂ ಕ್ಲೋತ್ಸ್. ಜನರು ನೀವು ಹಾಕೊಂಡಂಥ ವಿಶೇಷವಾದ ಬಟ್ಟೆಯನ್ನು ನೋಡೋಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ, ಅದಕ್ಕಾಗಿ ನೀವು ಈ ಬಾಲ್ಕೋನಿಗೆ ಬಂದು ನಿಂತ್ಕೋಬೇಕು ಅಂತ ಚೀಫ್ ಅಡ್ವೈಸರ್ ರಾಜನಿಗೆ ರಿಕ್ವೆಸ್ಟ್ ಮಾಡ್ಕೋತಾನೆ. ಇಟ್ ವುಡ್ ಪ್ಲೀಸ್ ದೆಮ್ ಇಫ್ ಹಿ ಶೋಡ್ ದೆಮ್ ಹಿಮ್ಸೆಲ್ಫ್ ಆನ್ ದಿ ಬಾಲ್ಕೋನಿ ಬಿಫೋರ್ ದಿ ಪ್ರೊಸೆಷನ್ ಸ್ಟಾರ್ಟೆಡ್.
ಪ್ರೊಸೆಷನ್ ಅಂದ್ರೇನು ಮೆರವಣಿಗೆ. ಸೊ ಅಲ್ಲಿ ಮೆರವಣಿಗೆ ಪ್ರಾರಂಭ ಆಗುವಂಥ ಮುಂಚೆ ನಿಮ್ಮ ಬಟ್ಟೆ ಹೇಗಿವೆ ಅಂತ ನೀವು ಬಾಲ್ಕನಿ ಬಂದು ತೋರಿಸಿದರೆ ಜನ ತುಂಬ ಸಂತೋಷ ಪಡ್ತಾರೆ ಅಂತ ಹೇಳ್ತಾನೆ. ಕ್ವೆಶನ್ 15. ವಾಟ್ ವಾಸ್ ದಿ ಎಂಪರರ್ಸ್ ರಿಪ್ಲೈ ಟು ಹಿಸ್ ರಿಕ್ವೆಸ್ಟ್? ಸೊ ಈ ಥರ ಚೀಫ್ ಅಡ್ವೈಸರ್ ರಾಜನಿಗೆ ಬಾಲ್ಕನಿಗೆ ಬಂದು ನಿಂತ್ಕೋ ಅಂತ ಅಂದಾಗ ರಾಜ ಯಾವ ಥರ ಪ್ರತಿಕ್ರಿಯೆ ಕೊಟ್ಟನು ಅಂತ. ದ ಎಂಪರರ್ ರಿಪ್ಲೈಡ್ ದ್ಯಾಟ್ he had just put on wonderful clothes these tailors had made for him. ಆವಾಗ ಎಂಪರರ್ ಹೇಳ್ತಾನೆ, ನಾನು ಇಬ್ಬರು ನೇಕಾರರು ಹೊಲಿದಂಥ ಅದ್ಭುತವಾದ ಬಟ್ಟೆಗಳನ್ನ ಈಗ ತಾನೇ ಉಟ್ಕೋತಾ ಇದ್ದೀನಿ. ಹಿ ವುಡ್ ಕಮ್ ಆ್ಯಸ್ ಸೂನ್ ಆ್ಯಸ್ ಹಿ ವಾಸ್ ರೆಡಿ. ಅದಕ್ಕಾಗಿ ನಾನು ಬಟ್ಟೆ ಉಟ್ಕೊಂಡು ಆದ ತಕ್ಷಣ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬಂದು ಬಾಲ್ಕನಿಯಲ್ಲಿ ನಿಲ್ತ್ಕೋತೀನಿ ಅಂತ ರೀಪ್ಲೈ ಕೊಡ್ತಾನೆ. ಕ್ವೆಶನ್ 16. ಹೌ ಡಿಡ್ ದಿ courtiers behave when the emperor walked toward the balcony almost naked? ನೆಕೆಡ್ ಅಂದರೆ ಬೆತ್ತಲೆ. ಸೊ ಕೋರ್ಟಿಯರ್ಸ್ ಅಂದರೆ ಆಸ್ಥಾನಿಕರು. ಸೊ ರಾಜನು ಬೆತ್ತಲೆಯಾಗಿ ಬಂದು ಬಾಲ್ಕೋನಿಗೆ ನಿಂತಾಗ ಆಸ್ಥಾನಿಕರು ಯಾವ ಥರ ಪ್ರತಿಕ್ರಿಯೆ ಕೊಟ್ಟರು ಅಂತ. ದ ಕೋರ್ಟಿಯರ್ ಶೌಡ್ ಗ್ರೇಟ್ ಸರ್ಪ್ರೈಸ್ ಟು ಸಿ ದ ಎಂಪರರ್ ಹ್ಯಾವಿಂಗ್ ಲಿಟಲ್ ಕ್ಲೋತ್ಸ್ ಆನ್ ಹಿಸ್ ಬಾಡಿ. ಅಂದರೆ ರಾಜನು ಮೈ ಮೇಲೆ ಯಾವುದೇ ಬಟ್ಟೆ ಇಲ್ಲದೆ ನೆಕೆಡ್ ಆಗಿ ಬಾಲ್ಕೋನಿಗೆ ಬಂದು ನಿಂತಾಗ ಆಸ್ಥಾನಿಕರಿಗೆ ತುಂಬ ಸರ್ಪ್ರೈಸ್ ಆಗುತ್ತೆ. ಬಟ್ ನೋ ಒನ್ ಸೈಡ್ ಎನಿಥಿಂಗ್ ಬಿಕಾಸ್ ದೇ ನೋ ದ್ಯಾಟ್ ಓನ್ಲಿ ವೈಸ್ ಪೀಪಲ್ ವುಡ್ ಬಿ ಏಬಲ್ ಟು ಸಿ ದ ಎಂಪರರ್ಸ್ ನ್ಯೂ ಕ್ಲಾತ್ಸ್. ಬಟ್ ಈ ಥರ ನೆಕೆಡ್ ಆಗಿ ಬಂದರೂ ಕೂಡ ಕೋರ್ಟಿಯರ್ಸ್ ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂದರೆ ಈ ಬಟ್ಟೆ ಕೇವಲ ಜಾಣರಿಗೆ ಮಾತ್ರ ಮತ್ತು ಯೋಗ್ಯರಿಗೆ ಮಾತ್ರ ಕಾಣುತ್ತೆ ಅಂತ ಈಗಾಗಲೇ ಹೇಳಿದರು. ಹೀಗಾಗಿ ಕೋರ್ಟಿಯರ್ಸ್ ಕೂಡ ಯಾವುದೇ ನಿಮ್ಮ ಬಟ್ಟೆ ಇಲ್ಲ ಅಂತ ಹೇಳಿಲ್ಲ. ಕ್ವೆಶನ್ 17. ವಾಟ್ ಹ್ಯಾಪನ್ಡ್ ವೆನ್ ದ ಎಂಪರರ್ ರೀಚ್ಡ್ ದ ಬಾಲ್ಕೋನಿ? ಸೊ ರಾಜನು ಬಾಲ್ಕೋನಿಗೆ ಹೋಗಿ ನಿಂತಾಗ ಏನಾಯಿತು ಅಂತ. ಆನ್ಸರ್. ವೆನ್ ದ ಎಂಪರರ್ ರೀಚ್ಡ್ ದ ಬಾಲ್ಕೋನಿ ದೇರ್ ವಾಸ್ ಪಿನ್ ಡ್ರಾಪ್ ಸೈಲೆನ್ಸ್. ಪಿನ್ ಡ್ರಾಪ್ ಸೈಲೆನ್ಸ್ ಅಂದ್ರೇನು? ಸೂಜಿ ಬಿದ್ದರೂ ಕೂಡ ಸದ್ದು ಆಗಬಾರ್ದು, ಅಷ್ಟು ಸೈಲೆಂಟ್. ಸೊ ರಾಜನು ಬಾಲ್ಕೋನಿಗೆ ಹೋಗಿ ನಿಂತಾಗ ಅಲ್ಲಿ ಕಂಪ್ಲೀಟಾಗಿ ಸೈಲೆನ್ಸ್ ಆಗಿತ್ತು. ದೆನ್ ದ ವಾಯ್ಸ್ ಆಫ್ ದ ಲಿಟಲ್ ಚೈಲ್ಡ್ ವಾಸ್ ಹರ್ಡ್. ಆ ನಂತರ ಒಂದು ಚಿಕ್ಕ ಮಗು ಮಾತ್ರ ಕೂಗ್ತಾ ಇತ್ತು. ಇಟ್ ಸೈಡ್ ಎಂಪರರ್ ಹ್ಯಾಡ್ ನೋ ಕ್ಲೋತ್ಸ್ ಆನ್ ಎಟ್ ಆಲ್. ಆ ಮಗು ಏನಂತ ಕೂಗುತ್ತೆ? ಓ ರಾಜನ ಮೈ ಮೇಲೆ ಬಟ್ಟೆಗಳೇ ಇಲ್ಲ ಅಂತ ಕೂಗುತ್ತೆ. ದ ಚೈಲ್ಡ್ ಆಸ್ಕ್ಡ್ ಹಿಸ್ ಫಾದರ್ ಇಫ್ ದ ಎಂಪರರ್ ಹ್ಯಾಡ್ ಬಿಕಮ್ ಪುವರ್ ಆ್ಯಂಡ್ ಹಿ ಡಿಡ್ ನಾಟ್ ಹ್ಯಾವ್ ಮನಿ ಟು ಬೈ ಕ್ಲೋತ್ಸ್. ಆವಾಗ ಆ ಮಗು ಕೂಗ್ತಾ ಹೇಳುತ್ತೆ ಅವ್ರ ತಂದೆಗೆ, ಪಪ್ಪ ರಾಜನು ತುಂಬ ಬಡವನಿದ್ದಾನ, ಆತನು ಯಾಕೆ ಬಟ್ಟೆ ಹಾಕ್ಕೊಂಡಿಲ್ಲ, ಆತನ ಹತ್ರ ಬಟ್ಟೆ ಖರೀದಿ ಮಾಡಲು ದುಡ್ಡು ಇಲ್ವಾ ಅಂತ ಕೇಳುತ್ತೆ. ಸೊ ಈಗ ನಾವು C5ದಿಂದ ಕ್ವೆಶನ್ಸನ್ನು ನೋಡೋಣ. ಆನ್ಸರ್ ಈಚ್ ಆಫ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅ ಪ್ಯಾರಾಗ್ರಾಫ್. ಕ್ವೆಶನ್ 1. ದ ಎಂಪರರ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್ ಆ್ಯಸ್ ಪ್ರೌಡ್ ಆ್ಯಂಡ್ ಫುಲಿಶ್. ಪ್ರೌಡ್ ಅಂದರೆ ಗರ್ವ, ಫುಲಿಶ್ ಅಂದರೆ ಮೂರ್ಖ. ಬಟ್ ಹಿ ಹ್ಯಾಸ್ ಅನದರ್ ಸೀರಿಯಸ್ ವೀಕ್ನೆಸ್ ವಿಚ್ ಈಸ್ ಶೌನ್ ಇನ್ ಹಿಸ್ ಬಿಹೇವಿಯರ್ ಟುವಾರ್ಡ್ಸ್ ಹಿಸ್ ಚೀಫ್ ಅಡ್ವೈಸರ್. ರೈಟ್ ಎ ಪ್ಯಾರಾಗ್ರಾಫ್ ಡಿಸ್ಕ್ರೈಬಿಂಗ್ ದಿ ಎಂಪರರ್ಸ್ ಕ್ಯಾರೆಕ್ಟರ್. ಸೊ ರಾಜನ ಹತ್ರ ಗರ್ವ ಇತ್ತು, ಜೊತೆಗೆ ಮೂರ್ಖನಾಗಿದ್ದ. ಆತನ ಯಾರ ಒಂದು ವರ್ತನೆ ಕೂಡ, ಚೀಫ್ ಅಡ್ವೈಸರ್ ಕೂಡ ಮೀರಿ ವರ್ತನೆಯನ್ನು ತೋರಿಸ್ತಾ ಇದ್ದ. ಸೊ ರಾಜನ ಒಂದು ಈ ನಡತೆಯ ಬಗ್ಗೆ ವಿವರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ನೋಡಿ. ಎಂಪರರ್ ವಾಸ್ ಪ್ರೌಡ್ ಆ್ಯಂಡ್ ಫುಲಿಶ್. ಹಿ ವಾಸ್ ವೆರಿ ಫಾಂಡ್ ಆಫ್ ನ್ಯೂ ಕ್ಲೋತ್ಸ್. ರಾಜನು ತುಂಬ ಗರ್ವಿಯಾಗಿದ್ದನು ಮತ್ತು ಮೂರ್ಖನಾಗಿದ್ದನು. ಆತನಿಗೆ ಹೊಸ ಬಟ್ಟೆ ಉಟ್ಕೊಳ್ಳೋದಂದರೆ ತುಂಬ ಇಷ್ಟವಾಗಿತ್ತು. ಎವ್ರಿ ಡೇ ಹಿ ವಾಂಟೆಡ್ ನ್ಯೂ ಕ್ಲೋತ್ಸ್ ಟು ವಿಯರ್. ಆತನಿಗೆ ಪ್ರತಿದಿನ ಹೊಸ ಹೊಸ ಬಟ್ಟೆಗಳು ಬೇಕಾಗಿದ್ದವು. ಟು ಹಿಮ್ ನ್ಯೂ ಕ್ಲೋತ್ಸ್ ಮೀಂಟ್ ಮೋರ್ ದೆನ್ ಎನಿಥಿಂಗ್ ಇನ್ ದಿ ವರ್ಲ್ಡ್. ರಾಜನಿಗೆ ಈ ಜಗತ್ತಿನ ಅತಿ ಅಮೂಲ್ಯವಾದದ್ದು ಬಟ್ಟೆನೇ ಅಂತ ಅಂದ್ಕೊಂಡಿದ್ದ. ಹಿ ಸ್ಪೆಂಟ್ ಸೋ ಮೆನಿ ಅವರ್ಸ್ ಎವ್ರಿ ಡೇ ಇನ್ ಹಿಸ್ ಡ್ರೆಸ್ಸಿಂಗ್ ರೂಮ್. ರಾಜ ತನ್ನ ಹೆಚ್ಚಿನ ಒಂದು ಸಮಯವನ್ನು ಡ್ರೆಸ್ಸಿಂಗ್ ರೂಮಲ್ಲೇ ಕಳೀತಾ ಇದ್ನು. ಮುಂದಿನ ಪ್ರಶ್ನೆ ಕ್ವೆಶನ್ 2. ಇಮೇಜಿನ್ ಯು ಆರ್ ದ ಚೈಲ್ಡ್ ಹೂ ಲಾಫ್ಡ್ ಎಟ್ ದಿ ಕಿಂಗ್ಸ್ ಎಟ್ ದಿ ಎಂಡ್ ಆಫ್ ದ ಸ್ಟೋರಿ. ನ್ಯಾರೇಟ್ ದ ಸೀನ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ರೈಟ್ ದ ನ್ಯಾರೇಷನ್. ನ್ಯಾರೇಷನ್ ಅಂದರೆ ವಿವರಣೆ. ಇಲ್ಲಿ ನೀವು ಆ ಒಂದು ಮಗುವಿನ ಸ್ಥಾನದಲ್ಲಿ ನೀವು ನಿಂತ್ಕೊಂಡು ಕಲ್ಪನೆ ಮಾಡ್ಕೋಬೇಕು. ಅಂದರೆ ಈ ಪಾಠದ ಕೊನೆಯಲ್ಲಿ ಆ ರಾಜನನ್ನು ನೋಡಿ ಒಂದು ಮಗು ನಗುತ್ತೆ. ಸೊ ಆ ಸ್ಥಾನದಲ್ಲಿ ನೀವಿದ್ದರೆ ನಿಮ್ಮ ಒಂದು ಅನುಭವನ ನಿಮ್ಮ ಗೆಳೆಯರ ಜೊತೆ ಹಂಚ್ಕೊಳ್ಳಿ ಅಂತ. ಅಂದರೆ ಮಗುವಿನ ಸ್ಥಾನದಲ್ಲಿ ನೀವಿದ್ದರೆ ಏನು ಮಾಡ್ತಿದ್ದೀರಾ ಅಂತಕ್ಕಂಥದ್ದು. ವೆನ್ ಐ ವಾಸ್ ಅ ಸ್ಮಾಲ್ ಚೈಲ್ಡ್ ಐ ವೆಂಟ್ ಟು ಪ್ಯಾಲೇಸ್ ವಿತ್ ಮೈ ಫಾದರ್. ನಾನು ಚಿಕ್ಕ ಮಗುವಾಗಿದ್ದಾಗ ನಾನು ನಮ್ಮ ತಂದೆ ಜೊತೆಗೆ ಪ್ಯಾಲೇಸ್ಗೆ ಹೋಗಿದ್ದೆ, ಅರಮನೆಗೆ ಹೋಗಿದ್ದೆ. ಟೇಲರ್ಸ್ ಫ್ರಮ್ ಡಿಸ್ಟೆನ್ಸ್ ಪ್ಲೇಸ್ ಹ್ಯಾಡ್
prepared magic clothes for the emperor would wear them and lead the procession. ಸೊ ಆ ರಾಜನಿಗಾಗಿ ಬೇರೆ ಊರಿಂದ ಬಂದಂಥ ಟೇಲರ್ಗಳು ಅದ್ಭುತವಾದ ಬಟ್ಟೆಗಳನ್ನ ಹೊಲಿದಿದ್ರು. ಆ ಬಟ್ಟೆಗಳನ್ನ ಹೊಲಿದುಕೊಂಡು ರಾಜ ಮೆರವಣಿಗೆಯಲ್ಲಿ ಸಾಕ್ತಾನೆ ಅಂತ ಗೊತ್ತಾಗಿತ್ತು. ದೇರ್ ವಾಸ್ ಅ ಬಿಗ್ ಕ್ರೌಡ್. ಆ ರಾಜನ ಹೊಸ ಬಟ್ಟೆ ನೋಡೋ ಸಲುವಾಗಿ ಸಾಕಷ್ಟು ಜನ ನೆರೆದಿದ್ದರು. ದೇ ವೇರ್ ಈಗರ್ ಟು ಲುಕ್ ಎಟ್ ದಿ ಎಂಪರರ್ಸ್ ನ್ಯೂ ಕ್ಲೋತ್ಸ್. ಆ ಎಲ್ಲ ಜನರು ರಾಜನ ಬಟ್ಟೆ ನೋಡೋ ಸಲುವಾಗಿ ಕುತೂಹಲದಿಂದ ಕಾಯ್ತಾ ಇದ್ದರು. ಐ ವಾಸ್ ಸರ್ಪ್ರೈಸ್ಡ್ ಬಿಕಾಸ್ ಹಿ ಹ್ಯಾಡ್ ನೋ ಕ್ಲೋತ್ಸ್ ಆನ್ ಹಿಸ್ ಬಾಡಿ. ಇದು ನೋ ಅಂತ ಆಗಬೇಕಿತ್ತು, ಆನ್ ಅಂತಾಗಿದೆ. ಬಟ್ ನಾನು ಆ ಚಿಕ್ಕ ಮಗುವಿದ್ದಾಗ ನೋಡಿದಾಗ ರಾಜನ ಮೈ ಮೇಲೆ ಯಾವುದೇ ಬಟ್ಟೆಗಳಿರಲಿಲ್ಲ. ಹಿ ವಾಸ್ ಆಲ್ಮೋಸ್ಟ್ ನೆಕೆಡ್. ರಾಜ ಸಂಪೂರ್ಣವಾಗಿ ಬೆತ್ತಲೆಯಾಗಿ ನಿಂತಿದ್ದನು. ಆಲ್ ದ ಪೀಪಲ್ ಆ್ಯಂಡ್ ಕೋರ್ಟಿಯರ್ಸ್ ವೇರ್ ಸೈಲೆಂಟ್. ಎಲ್ಲ ಒಂದು ಆಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಜನರು ಮತ್ತು ಆಸ್ಥಾನಿಕರು ತುಂಬ ಸೈಲೆಂಟ್ ಆಗಿದ್ದರು. ಬಟ್ ಐ ಕುಡ್ ನಾಟ್ ಕಂಟ್ರೋಲ್ ಮೈ ಫೀಲಿಂಗ್. ಬಟ್ ನಾನು ಮಾತ್ರ ಸೈಲೆಂಟಾಗಿ ಇರಲಿಕ್ಕಾಗಲಿಲ್ಲ, ಯಾಕಂದರೆ ನನಗೆ ಆ ನಗು ಕಂಟ್ರೋಲ್ ಆಗಲಿಲ್ಲ. ಐ ಶೌಟೆಡ್ ಲೌಡ್ಲಿ ಟು ಮೈ ಫಾದರ್ ವೈ ದ ಕಿಂಗ್ ವಾಸ್ ನೆಕೆಡ್. ಆವಾಗ ನಾನು ಚಿಕ್ಕ ಮಗುವಿದ್ದಾಗ ನಾನು ಕೂಗಿದ್ದೀನಿ, ನಮ್ಮ ತಂದೆ ಕಡೆಗೆ ನೋಡಿ ಕೂಗ್ತೀನಿ, ಯಾಕೆ ರಾಜ ಬೆತ್ತಲೆಯಾಗಿದ್ದಾನೆ. ಮೈ ಫಾದರ್ ಕೆಪ್ಟ್ ಮಮ್. ಮಮ್ ಅಂದರೆ ಸೈಲೆಂಟ್. ಆವಾಗ ನಮ್ಮ ತಂದೆಯವರು ಯಾವುದೇ ಉತ್ತರ ಕೊಡಲಿಲ್ಲ, ಅವರು ಸೈಲೆಂಟಾಗಿದ್ದರು ಅಂತ. ಸೊ ಇಷ್ಟು ನಾವು ಓನಾಗಿ ನಮ್ಮ ಅಭಿಪ್ರಾಯವನ್ನು ಬರಿಬೋದು. ಸೊ ಕೊನೆ ಪ್ರಶ್ನೆ, ದ ವೀವರ್ಸ್ ಟ್ರಿಕ್ಡ್ ದ ಎಂಪರರ್. ಡು ಯು ಥಿಂಕ್ ವಾಟ್ ದೇ ಡಿಡ್ ವಾಸ್ ರೈಟ್. ಸೊ ಇಲ್ಲಿ ನೇಕಾರರು ರಾಜನಿಗೆ ಒಂದು ಟ್ರಿಕ್ಸನ್ನು ಮಾಡಿದರು. ಈ ಥರ ಮಾಡೋದು, ರಾಜನಿಗೆ ಈ ಥರ ಒಂದು ನೇಕಾರರು ಮಾಡಿದಂಥ ಒಂದು ಕೃತ್ಯ ಸರಿನಾ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್, ಎಸ್ ದೇ ಆರ್ ರೈಟ್. ಹೌದು, ನೇಕಾರರು ರಾಜನಿಗೆ ಒಂದು ಮಾಡಿದಂಥ ಉಪಾಯ ಸರಿಯಾಗಿದೆ. ಬಿಕಾಸ್ ದೇ ಟಾಟ್ ಅ ಲೆಸನ್ ಟು ದಿ ಫುಲಿಶ್ ಆ್ಯಂಡ್ ಪ್ರೌಡ್ ಎಂಪರರ್ ಹೂ ಸ್ಪೆಂಟ್ ಹಿಸ್ ಟೈಮ್ ಇನ್ ವೇರಿಂಗ್ ನ್ಯೂ ಕ್ಲೋತ್ಸ್ ಎವ್ರಿ ಡೇ. ಯಾಕಂದರೆ ರಾಜನು ತುಂಬ ಗರ್ವಿಯಾಗಿದ್ದ ಮತ್ತು ಮೂರ್ಖ ಆಗಿದ್ದ. ಆತ ದಿನಾಲೂ ಹೊಸ ಬಟ್ಟೆಗಳನ್ನು ಉಟ್ಕೊಳ್ಳೋದ್ರೆ ತುಂಬ ಇಷ್ಟ ಆಗಿತ್ತು ಮತ್ತು ತನ್ನ ಹೆಚ್ಚಿನ ಸಮಯವನ್ನು ಅದರಲ್ಲಿ ಕಳೀತಾ ಇದ್ದ. ಆ್ಯಂಡ್ ನೆಗ್ಲೆಕ್ಟಿಂಗ್ ದ ಅಫೇರ್ಸ್ ಆಫ್ ಹಿಸ್ ಸ್ಟೇಟ್. ಜೊತೆಗೆ ಜನರ ಕಷ್ಟ ನಷ್ಟಗಳನ್ನ ಆತ ಕಷ್ಟ ಸುಖವನ್ನು ಕೇಳ್ತಾ ಇರಲಿಲ್ಲ, ಹೆಚ್ಚಿನ ಸಮಯವನ್ನು ಬಟ್ಟೆ ಉಟ್ಕೋದ್ರಲ್ಲೇ ಕಳೀತಾ ಇದ್ದ. ಹೀಗಾಗಿ ಆ ನೇಕಾರರು ಮಾಡಿದಂಥ ಕೆಲಸ ನಾನು ಸರಿ ಅಂತ ಹೇಳ್ತೀನಿ. ಬಟ್ ದ ವೇ ಇನ್ ವಿಚ್ ದೇ ಟ್ರಿಕ್ಡ್ ದ ಎಂಪರರ್ ವಾಸ್ ನಾಟ್ ಅಡ್ವೈಸಬಲ್ ಆ್ಯಸ್ ದೇ ಲೂಟೆಡ್ ಸಿಲ್ಕ್, ಗೋಲ್ಡ್ ಆ್ಯಂಡ್ ಜ್ಯುವೆಲ್ಸ್ ಫ್ರಾಮ್ ಹಿಸ್ ಕಿಂಗ್ಡಮ್. ಇಟ್ ವಾಸ್ ನಾಟ್ ರೈಟ್. ಲೂಟ್ ಅಂದ್ರೇನು, ಲೂಟಿ ಮಾಡೋದು ಅಂತ ಅರ್ಥ. ಬಟ್ ನನಗೆ ಒಂದು ಏನು ಇಷ್ಟ ಆಗಲಿಲ್ಲ ಅಂದರೆ, ಇವರು ರಾಜನಿಗೆ ಒಂದು ಒಳ್ಳೆ ಪಾಠ ಕಲಿಸಿದ್ದು ಸರಿ, ಬಟ್ ರಾಜನ ಆಸ್ಥಾನದಿಂದ ರೇಷ್ಮೆ, ಬಂಗಾರ ಮತ್ತು ಆಭರಣಗಳನ್ನು ಕದ್ಕೊಂಡು ಹೋಗಿದ್ದು ನನಗೆ ಸರಿ ಅನಿಸಲಿಲ್ಲ ಅಂತ ಇಷ್ಟು ನಮ್ಮ ಅಭಿಪ್ರಾಯವನ್ನು ಬರಿಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿವರೆಗೆ ನಾವು ಈ ಪಾಠದಿಂದ ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಈ ಕ್ವೆಶನ್ ಆನ್ಸರ್ಗಳನ್ನು ನೀವು ಬರ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಬೋದು. ಜೊತೆಗೆ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈಗಾಗಲೇ ಎಲ್ಲ ಪಾಠಗಳು, ಪದ್ಯಗಳು ಮತ್ತು ಸಪ್ಲಿಮೆಂಟರಿ ರೀಡಿಂಗ್ನ ಸಾರಾಂಶ ಮತ್ತು ಪ್ರಶ್ನೋತ್ತರ ವಿಡಿಯೋ ಕೂಡ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.